ಇರಾನ್ ಯುದ್ಧದಲ್ಲಿ ಅಮೆರಿಕಾಗೆ ಇದೀಗ ಮತ್ತೊಂದು ಆಘಾತ. ಯುದ್ಧದಲ್ಲಿ ಇರಾನ್ ಜೊತೆಯಾಗ್ತಾ ಇದೆ ಯಮನ್ ಅಂತ ಅಂದ್ರೆ ಯಮನ್ ನೇರವಾಗಿ ಇಲ್ಲಿ ಭಾಗಿಯಾಗ್ತಾ ಇಲ್ಲ. ಬಟ್ ಯಮನ್ನ ಹೌತಿ ಪಡೆಗಳು ನೇರವಾಗಿ ಈಗ ಅಧಿಕೃತವಾಗಿ ಯುದ್ಧಕ್ಕೆ ಇಳಿತಾ ಇದೆ. ಹೌದು, ಯಮನ್ನ ಹೌತಿ ಆರ್ಮಿ ಬಟ್ ಈಗ ಬಹಳ ನೇರವಾಗಿ ಯುದ್ಧಕ್ಕೆ ಇಳಿದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನೊಂದು ವಿಚಾರ ಅಂತಂದ್ರೆ ಅಮೆರಿಕದ ಮತ್ತೊಂದು ವ್ಯಾಪಾರ ಕಾಲುವೆಯ ಬಾಗಿಲು ಬಂದಾಗುತ್ತಾ? ಇದು ಸುಯೇಜ್ ಕಾಲುವೆ ವಿಚಾರವಾಗಿ. ಹೌದು, ಹೌತಿ ಈ ಸುಯೇಜ್ ಕಾಲುವೆ ಬಳಿ ಬಹಳ ಹಿಡಿತವನ್ನ ಹೊಂದಿದೆ. ಈ ಬಾಬ್ ಅಲ್ ಮಂದೇನ್ ಜಲಸಂಧಿ ಸುಯೇಜ್ ಕಾಲುವೆಗೆ ಸಂಪರ್ಕ ಕಲ್ಪಿಸುವಂತ ಒಂದು ಜಲಸಂಧಿ. ಯುರೋಪ್ ಹಾಗೆ ಏಷ್ಯಾಗೆ ಸಂಪರ್ಕ ಕಲ್ಪಿಸುವ ಜಲಮಾರ್ಗ. ಆಫ್ರಿಕಾ ಹಾಗೆ ಏಷ್ಯಾ ಖಂಡಗಳ ಸಂಪರ್ಕಕ್ಕೆ ಬಹಳ ಅನುಕೂಲ. ಸೊ ಕೆಂಪು ಸಮುದ್ರ, ಆಡನ್ ಕೊಲ್ಲಿ, ಅರಬ್ಬಿ ಸಮುದ್ರಕ್ಕೆ ಸಂಬಂಧಪಟ್ಟ. ಸೊ ಈಗ ಒಂದ್ ಕಡೆ ಆಫ್ರಿಕಾದ ಜಿಬೂತಿ ಹಾಗೆ ಎರಿಟ್ರಿಯಾ ಅನ್ನುವಂತ ದೇಶಗಳಿದೆ. ಮತ್ತೊಂದು ಕಡೆ ಏಷ್ಯಾದ ಯಮನ್ ದೇಶ ಇದೆ ಆ ಜಲಸಂಧಿಯಲ್ಲಿ. ಸೊ ಯಮನ್ ಹಾಗೆ ಜಿಬೂತಿ ಮಧ್ಯದಲ್ಲಿ 26 ಕಿಲೋಮೀಟರ್ ಒಂದು ಜಲಸಂಧಿ ಬರುತ್ತೆ. ಆಮೇಲೆ ಹಮಾಸು ಇವರೆಲ್ಲ ಈ ಗಾಜಾ ಇಲ್ಲೆಲ್ಲ ಆಕ್ಟಿವ್ ಇದೆ. ಇವರೆಲ್ಲ ಇರಾನ್ನ ಪ್ರಾಕ್ಸಿ ಅಟ್ಯಾಕ್ ಮಾಡುವಂತ. ಸೊ ಈಗ ಲೆಬನಾನ್ ಮೇಲಂತೂ ಕಂಡು ಕೇಳರಿಯದ ದಾಳಿಯನ್ನ ಮಾಡ್ತಾ ಇದೆ ಹೆಜ್ಬುಲ್ಲಾ ವಿರುದ್ಧವಾಗಿ ಇಸ್ರೇಲ್. ಬಟ್ ಈಗ ಹೌತೀಸ್ ಬೇರೆ ಶುರು ಮಾಡ್ಕೊಂಡಿದ್ದಾರೆ. ವಿಷಯ ಏನು ಅಂತಂದ್ರೆ ಇದೆಲ್ಲದರ ನಡುವೆನೂ ಇರಾನ್ ಮೇಲೆ ಇಸ್ರೇಲ್ ವಾಯುಸೇನೆ ದಾಳಿ ಮುಂದುವರೆದಿದೆ. ಸುಮಾರು 50ಕ್ಕೂ ಹೆಚ್ಚು ಯುದ್ಧ ವಿಮಾನಗಳಿಂದ ಅಟ್ಯಾಕ್ ನಡೀತಾ ಇದೆ. ನೋಡಿ, ಇರಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ಭೀಕರ ದಾಳಿ ಹೇಗಿದೆ ಅಂತ ಅಂದ್ರೆ 12 ಗಂಟೆಗಳಲ್ಲಿ ಸುಮಾರು 5 ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿದೆ ಅನ್ನೋದು ಗೊತ್ತಾಗ್ತದೆ. ಬುಷೆಹರ್ ಪರಮಾಣು ಕೇಂದ್ರದ ಮೇಲೆ 2ನೇ ಬಾರಿ ಮತ್ತೆ ದಾಳಿ ಮಾಡಿದೆ. ಅರಾತ್ ಖಾನ್ ಯುರೇನಿಯಂ ಸಂವರ್ಧನಾ ಕೇಂದ್ರವನ್ನು ಟಾರ್ಗೆಟ್ ಮಾಡಲಾಗಿದೆ. ಅರಾಕ್ನ ಹೆವಿ ವಾಟರ್ ರಿಯಾಕ್ಟರ್ ಮೇಲೂ ಕೂಡ ದಾಳಿಯನ್ನ ನಡೆಸಿದೆ. ಹಾಗಂತ ಇರಾನ್ ಸುಮ್ಮನೆ ಏನು ಕೂತಿಲ್ಲ. ನೋಡಿ, ಕುವೈತ್ ಏರ್ಪೋರ್ಟ್ ಮೇಲೂ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಕುವೈತ್ ನಾಗರಿಕ ವಿಮಾನಯಾನ ಸಚಿವರು ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ದಾಳಿಯಿಂದ ಏರ್ಪೋರ್ಟ್ನ ರಡಾರ್ ವ್ಯವಸ್ಥೆಗೆ ಹಾನಿಯಾಗಿದೆ. ತಕ್ಷಣ ಏರ್ಪೋರ್ಟ್ಗೆ ರಕ್ಷಣಾ ತಂಡ ದೌಡಾಯಿಸಿದೆ. ನೋಡಿ ಬೆಳವಣಿಗೆಗಳು ಯಾವ್ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ. ಯುಎಇಗೆ ಜೆಲೆನ್ಸ್ಕಿ ಭೇಟಿ ಕೊಟ್ಟಿದ್ದಾರೆ ಅನ್ನುವಂತ ತಿಳಿದು ಬರ್ತಾ ಇದೆ. ಯುಕ್ರೇನ್ ಅಧ್ಯಕ್ಷ ಬಹಳ ಕುತೂಹಲ ಮೂಡಿಸ್ತಾ ಇದೆ ಜೆಲೆನ್ಸ್ಕಿ ಅವರ ಈ ಭೇಟಿ. ಯುಎಇ ಅಧ್ಯಕ್ಷರನ್ನ ಜೆಲೆನ್ಸ್ಕಿ ಭೇಟಿಯಾಗಿ ಝಾಯೆದ್ ಅಲ್ ನಹ್ಯಾನ್ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಯುಎಇಗೆ ರಕ್ಷಣಾ ಸಲಕರಣೆ ಕೊಡೋದಾಗಿ ಆಫರ್ ಕೊಟ್ಟಿದ್ದಾರಂತೆ. ಡ್ರೋನ್, ಏರ್ ಡಿಫೆನ್ಸ್ ಸಿಸ್ಟಮ್ ಒದಗಿಸುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೋಡಿ, ಯುಕ್ರೇನ್ ಕಳೆದ 3-4 ವರ್ಷಗಳಿಂದ ಸಿದ್ಧಪಡಿಸಿರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನೆಲ್ಲ ಒದಗಿಸ್ತೀವಿ ಅಂತ ಹೇಳಿದಾರಂತೆ. ಮತ್ತೊಂದು ಕಡೆ ಟ್ರಂಪ್ ವಿರುದ್ಧವಾಗಿ ಜರ್ಮನಿ ಚಾನ್ಸಲರ್ ಫೆಡ್ರಿಕ್ ಕಿಡಿಕಾರಿದ್ದಾರೆ. ಏನಂತ ನೋಡಿ, ಅಮೆರಿಕದ ಮಿತ್ರ ರಾಷ್ಟ್ರಗಳೇ ಈಗ ಅಮೆರಿಕಾಗೆ ಸಿಟ್ಟನ್ನ ತೋರಿಸ್ತಾ ಇವೆ, ಕಟುವಾಗಿ ಟೀಕಿಸ್ತಾ ಇವೆ, ಟ್ರಂಪ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು